ದುಡ್ಡು 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 ಅಂತ ಹೆವಿಯಾಗಿ ವರ್ಕ್ ಮಾಡಿ ಕೆಲಸ ಮಾಡೋದು ಅಂತ. ನಾನು ಶಾಂತಿಯಿಂದ ನನ್ನ ಪಾಡೆ ನನ್ನ ಆಫೀಸಲ್ಲಿ ಕೂತು ಕೆಲಸ ಮಾಡ್ತಿದ್ರು ಕೂಡ ದುಡ್ಡು ನನ್ನ ಹುಡ್ಕೊಂಡು ಬರುತ್ತೆ, ಆ ವೆಲ್ತ್ ನನ್ನನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಆ ರೀತಿ ಒಂದು ಭಾವನೆ ಇಟ್ಕೊಬೇಕು. ಸೊ ಪ್ರತಿಯೊಂದು ವಸ್ತು ಜೊತೆಯಲ್ಲೂ ಕೂಡ ನೀವು ಕನೆಕ್ಟ್ ಆಗಬೇಕಾಗುತ್ತೆ. ಸೊ ಯಾವಾಗ ಹಾರ್ಸ್ ಈ ರೀತಿ ಇರುತ್ತಲ್ಲ, ಇಟ್ ಶೋಸ್ ದ ಸಿಂಬಲ್ ಆಫ್ ವಿಕ್ಟ್ರಿ ಅಂತ ಹೇಳ್ತೀವಿ. ಅಥವಾ ಎಲ್ಲೆಲ್ಲಿ ಈ ಅಶ್ವ ಬರುತ್ತೋ ಎಲ್ಲೂ ಸೋಲೇ ಇಲ್ಲ ಅಂತ ಹೇಳ್ತೀವಿ. ಸೊ ಅಷ್ಟು ಮಟ್ಟಿಗೆ ಒಂದು ವೈಬ್ರೇಷನ್ಸು ನೋಡಿ. ಆ ಯಾವ ರೀತಿ ಆ ಪೊಸಿಷನ್ ನಿಂತಿರೋದಾಗಲೇ ನೀವು ಅರ್ಥ ಮಾಡ್ಕೊಬೇಕು, ಅದೊಂದು ಆ್ಯಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಮತ್ತು ಇದು ಎಲ್ಲೆಲ್ಲಿ ನಾವು ಇಡ್ತೀವೋ ಕೂಡ ಅಲ್ಲೆಲ್ಲೋ ಒಂದು ಕಡೆ ಆ ವಿಕ್ಟ್ರಿ ಅನ್ನೋದು ನಮಗೆಲ್ಲೂ ಮಿಸ್ ಆಗಲ್ಲ ಅಂತಲೂ ಹೇಳ್ತೀವಿ. ಮತ್ತು ಒಂದು ಲಕ್ಕಿ ವೈಬ್ರೇಷನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ರೀತಿ ಒಂದು ಹಾರ್ಸನ್ನು ಇಟ್ಕೊಳ್ಳೋದ್ರಿಂದ ನಮ್ಮೆಲ್ಲೋ ಒಂದು ಕಡೆ ಕೆಲಸ ಕಾರ್ಯ ಕಮ್ಮಿ ಏನೋ ಡೌನ್ ಆಗ್ತಿದೆ, ಮೂಮೆಂಟ್ ಸಿಗ್ತಾ ಇಲ್ಲ, ಎಲ್ಲೋ ಕೆಲಸಗಳು ನಿಂತೋಗ್ಬಿಟ್ಟಿದೆ, ಆಗಲೂ ಕೂಡ ಈ ರೀತಿ ಇಟ್ಕೊಬೋದು. ಮತ್ತು ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಕಣ್ಣು ಮುಂದೆ ಈ ರೀತಿ ಒಂದು ಲಕ್ಸುರಿ ಅಥವಾ ದುಡ್ಡಿನ ರಾಶಿ ಇದ್ದರೆ ನಿಮ್ಗೇನು ಫೀಲ್ ಕೊಡುತ್ತೆ ಅಲ್ವಾ? ಮನಸ್ಸಲ್ಲಿ ಏನು ಫೀಲ್ ಕೊಡುತ್ತೆ ಅಂದರೆ ಐ ಆಮ್ ರಿಚ್ ಅನ್ನೋ ಫೀಲ್ ಕೊಡುತ್ತೆ, ನಾನು ತುಂಬ ಶ್ರೀಮಂತ ಅನ್ನೋ ಫೀಲ್ ಕೊಡುತ್ತೆ, ನನಗೆ ಯಾವುದಕ್ಕೂ ಕೊರತೆ ಇಲ್ಲ ಅನ್ನೋ ಒಂದು ಫೀಲ್ ಕೊಡುತ್ತೆ. 100% ಅಲ್ವಾ? ನಮ್ಮ ಕಣ್ಮುಂದೆ ಯಾವುದಿರುತ್ತೋ ಅದು ನಾವು ಬೇಗ ಪಡ್ಕೊಳ್ತೀವಿ. ಇದನ್ನು ಎಷ್ಟು ಜನ ನಂಬ್ತೀರಾ ಸ್ನೇಹಿತರೆ? ವಾಟ್ ಯು ಸಿ ಇಸ್ ವಾಟ್ ಯು ಅಟ್ರ್ಯಾಕ್ಟ್. ಅಂದರೆ ನಮ್ಮ ಕೈಯಲ್ಲಿರೋದು ನಮ್ಗೆ ಅಥವಾ ನಮ್ಮ ತಲೆಯಲ್ಲಿರೋದು ನಾಳೆ ದಿನ ನಮ್ಮ ಕೈಗೆ ಬರೋದಕ್ಕೆ ಕಷ್ಟ ಆಗಲ್ಲ. ಸೊ ಅದೇ ರೀತಿ ನಮ್ಮ ಕಣ್ಮುಂದೆನೇ ಇದ್ದಾಗ ಅದು ಆದಷ್ಟು ಬೇಗ ಅದು ನಮಗೆ ಸಿದ್ಧಿ ಆಗ್ತದೆ.